ಶಿವ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸೊ ನಾವೆಲ್ಲರೂ ಶಿವನೇ. ನಮ್ಮಲ್ಲಿ ಆ ಶಿವ ತತ್ವ ಇದೆ, ನಮ್ಮಲ್ಲಿ ಪಾರ್ವತಿ ತತ್ವ ಇದೆ, ಪರಬ್ರಹ್ಮನ ತತ್ವ ಇದೆ, ವಿಷ್ಣುವಿನ ತತ್ವ ಇದೆ. ಸೊ ನಾವು ಬೇರೆ ಅಲ್ಲ, ಆ ದೇವರು ವಿಶ್ವ ಬೇರೆ ಅಲ್ಲ. ವಿ ಆರ್ ಆಲ್ ಜಸ್ಟ್ ದ ಸೇಮ್. ಸೊ ಹಾಗಾಗಿ ನಾವು ಆ ಒಂದು ಫ್ರೀಕ್ವೆನ್ಸಿಗೆ ಹೋದಾಗ ನಾವು ದೇವ್ರ ರೀತಿಯೇ ಇರ್ತೇವೆ. ಸೊ ನಾವೀಗ ಲೋವರ್ ಫ್ರೀಕ್ವೆನ್ಸಿ ಅಂದರೆ ಅರ್ಥ್ಲಿ ಡೈಮೆನ್ಷನ್ ಇರೋದಕ್ಕೆ ನಮಗೆ ಅವ್ರು ಮಾಡೋ ಕೆಲಸಗಳು ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬಟ್ ಅವನಿಗೆ ಎಷ್ಟಿದೆಯೋ ಶಕ್ತಿ, ಅವೆಲ್ಲ ಶಕ್ತಿ ನಮ್ಮೊಳಗಡೆನೂ ಇದೆ. ಸೊ ಹಾಗಾಗಿ ಇದ್ರ ತುಂಬ ಸುಲಭ ಇದೆ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಐ ವಿಲ್ ಟ್ರೈ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಈ ಮೂರನೇ ಕಣ್ಣಿನ ಒಂದು ದಿವ್ಯ ದೃಷ್ಟಿಯನ್ನು ಯಾರು ಪಡ್ಕೊಳ್ತಾರೋ ಅವರೇನು ಕೆಲಸ ಮಾಡಬೇಕು ಅಂತಂತೇನಿಲ್ಲ, ಹೆಚ್ಚೇನು ಆಲೋಚನೆ ಮಾಡಬೇಕು ಅಂತಂತೇನಿಲ್ಲ. ತನ್ನಿಂದ ತಾನೇ ಅವ್ರಿಗೇನು ಬೇಕೋ ಅದನ್ನೆಲ್ಲ ಸೃಷ್ಟಿ ಮಾಡ್ಕೋಬೋದು. ಈಗ ಹಣ ಅನ್ನುವಂಥದ್ದು ನಾವು ಸೃಷ್ಟಿ ಮಾಡ್ಕೊಳ್ಬೇಕು, ಕೆಲಸ ಮಾಡಿ ಕಷ್ಟಪಟ್ಟು ಏನೋ ದುಡಿದು ಮಾಡಬೇಕು ಅಂತಂತೇನಿಲ್ಲ. ನಾವು ಎಲ್ಲಿದ್ದೀವೋ ಅಲ್ಲಿ ಸೃಷ್ಟಿ ಮಾಡ್ಕೊಳ್ಳೋಕೆ ಗೊತ್ತಿದ್ರೆ ಹಣ ನಮ್ಮನ್ನು ಹುಡುಕೊಂಡು ಬರುತ್ತೆ, ನಮ್ಮ ಹತ್ರ ಬರುತ್ತೆ. ಅದು ಹೇಗೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ.